ವರ್ಷಗಳಿಂದ ಬರ್ತಾ ಇದ್ದೀನಿ. ತುಂಬಾನೇ ಒಳ್ಳೇದಾಗಿದೆ. ತುಂಬಾ ಪವಾಡ ನಡೀತಾ ಇದೆ. ಇದು ಅಂತ ಏನಿಲ್ಲ, ಅಷ್ಟು ನಂಬಿಕೆ ಇದೆ. ಯಾರಿಷ್ಟು ಜನ ಬರದೇ ಇಲ್ಲ. ಪ್ರತಿದಿನ ಎಷ್ಟೊತ್ತಿಗೆ ಬಂದು ಸ್ಟೇಜ್ ಅಂತ ಇರ್ತಾರೆ. ರಾಯನ ನಮ್ದರೆ ಎಷ್ಟಕ್ಕೂ ಮೋಸ ಆಗಿಲ್ಲ. ರಾಯನ ಯಾವಾಗಲೂ ಜೊತೆ ಇರ್ತಾರೆ. ರಾಯನ ಬರುವಂತ ಭಕ್ತಾದಿಗಳಿಗೆ ಏನ್ ಹೇಳ್ತಾರೆ? ಯಾರೇ ಇರ್ಲಿ, ಎಷ್ಟೇ ಕಷ್ಟ ಇದೆ, ನೀವು ಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ. ಎಲ್ರೂ ಆದಷ್ಟು ನೀವು ಕಷ್ಟಕ್ಕೆ ದಯವಿಟ್ಟು ಇಲ್ಲಿ ಹೊನ್ನಾವರ ಕ್ಷೇತ್ರಕ್ಕೆ ಬನ್ನಿ. ನಿಮ್ ಕಷ್ಟಗಳಿಂದ ತೀರ್ಥ ರಾಯರಿದ್ದಾರೆ. ರಾಯನ ನನ್ನ ಹೆಸರು ದಿವಿ ಶರ್ಮಾ ಹೇಳಿ. ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀವಿ. ಬಟ್ ನಾನ್ ಬೇಸಿಕಲಿ ಕಾಶಿ ಬಿಲಾಂಗ್ ಆಗ್ತೇನೆ. ಇಲ್ಲಿ ಡೀಟೇಲ್ಸ್ ನೋಡಿದ್ರು ನನ್ನ ಹಸ್ಬೆಂಡ್, ಅದಕ್ಕೆ ಇಲ್ಲಿ ಬರೋಣ ಇವತ್ತು ಡಿಸೈಡ್ ಮಾಡಿ ಬಂದ್ವಿ. ತುಂಬಾ ಚೆನ್ನಾಗಿದೆ ಟೆಂಪಲ್. ಇದು ತುಂಬಾ ಪವರ್ಫುಲ್ ಅನ್ಸುತ್ತೆ. ಸೊ ಚೆನ್ನಾಗ್ ದರ್ಶನ ಸಿಕ್ತು. ಅದಕ್ಕೆ ಮ್ಯಾನೇಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಎಷ್ಟು ರಶ್ ಇದೆ, ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಏನ್ ಅನ್ಸುತ್ತೆ ಮೇಡಮ್ ದೇವಸ್ಥಾನಕ್ಕೆ ಬಂದ್ರೆ? ಸರ್ ತುಂಬಾ ಪವರ್ಫುಲ್ ಇದೆ ಡೆಫಿನೆಟ್ಲಿ. ಅದೇ ಪ್ರಸಾದ ಎಲ್ಲ ತಗೊಂಡು ಹೋಗ್ತಾ ಇದೀವಿ ಮನೆಗೆ. ಎಲ್ರಿಗೂ ಕೊಡೋಣ. ಯಾರ್ಯಾರು ಸಿಕ್ಕಿದ್ರೆ ಅಟ್ಲೀಸ್ಟ್ ಅಲ್ಲಿ ಬೆಂದಿದ್ದೀವಿ ಹೇಳೋಣ, ಆಮೇಲೆ ಪ್ರಸಾದ ಶೇರ್ ಮಾಡಿರ್ತೀನಿ. ಇಲ್ಲಿ ಟೆಂಪಲ್ ಪೂಜೆಗೂ ಇಲ್ಲಿಗೂ ವ್ಯತ್ಯಾಸ ಏನಿದೆ ಮೇಡಮ್? ಇವಾಗ ಕಾಶಿಲಿ ವಿಶೇಷ ಪೂಜೆ ಮಾಡ್ತಾರೆ. ಸರ್ ರೀತಿ ಸ್ವಲ್ಪ ಬೇರೆ ಇದೆ. ಅಲ್ಲಿ ಏನೋ ತುಂಬಾ ಪವರ್ಫುಲ್ ಟೆಂಪಲ್ಸ್ ಇದೆ. ನಿಮ್ಗೆ ಗೊತ್ತು, ಕಾಶಿ ವಿಶ್ವನಾಥ ಇದ್ದಾರೆ, ಆಮೇಲೆ ಬೇರೆ ಬೇರೆ ತುಂಬಾ ಪವರ್ಫುಲ್ ಟೆಂಪಲ್ಸ್ ಇದೆ. ಸೊ ಹಂಗಾಗಿ ಇನ್ನೇನು ಈ ತರ ಎಲ್ಲ ಎಲ್ರಿಗೂ ಗೊತ್ತಿರಲ್ಲ ಈ ತರ ಟೆಂಪಲ್ ಇದೆ ಬ್ಯಾಂಗ್ಳೂರ್ ಹತ್ರನೇ. ಬಟ್ ಈಗ ಗೊತ್ತಾಗಿ ಬಂದಿದೀವಿ, ಅದಕ್ಕೆ ನೋಡ್ತಾ ಇದೀವಿ. ಸಾರಿ, ನನ್ ಕನ್ನಡ ಅಷ್ಟು ಚೆನ್ನಾಗಿಲ್ಲ, ಬಟ್ ಟ್ರೈ ಮಾಡ್ತಾ ಇದೀವಿ ಅಷ್ಟೇ. ಓಕೆ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್ ಏನ್ ಬಂದಿದ್ರು? ಎಷ್ಟನೇ ಸರಿ? ಇದು ಎರಡನೇ ಸತಿ. ಫಸ್ಟ್ ಟೈಮ್ ಬಂದಾಗ ನಾವಿನ್ ಕಾಯಿ ಸಂಕಲ್ಪ ಮಾಡ್ಕೋಬೇಕು, ಬಟ್ ದೇವ್ರ ದರ್ಶನ ಮಾತ್ರ ಮಾಡ್ಕೊಂಡು ಹೋಗ್ಬೇಕು. ಈ ಸತಿ ಯಾಕೋ ಕಾಯಿ ಸಂಕಲ್ಪ ಮಾಡ್ಕೋಬೇಕಂತ ತುಂಬಾ ಅನಿಸ್ತು. ದೇವ್ರ ಸನ್ನಿಧಾನಕ್ಕೆ ಬರ್ಲೇಬೇಕು, ರಾಯರ ಸನ್ನಿಧಾನಕ್ಕೆ ಹೋಗ್ಲೇಬೇಕು. ಬಂದು ಈ ಸತಿ ನಾವು ಕಾಯಿ ಸಂಕಲ್ಪ ದೇವ್ರ ವಿಗ್ರಹ ನೋಡಿದ್ರೆ ಏನ್ ಅನ್ಸುತ್ತೆ? ದೇವ್ರ ವಿಗ್ರಹ ನೋಡ್ತಿದ್ರೆ ಅದು ಸ್ವರೂಪನೇ ಅಲ್ಲಿ ಬಂದು ಕೂತಿದ್ದಾರೆ, ಏನೋ ಎದ್ದು ಬರ್ತಾ ಇದಾರೆ. ರಾಯರು ನಮಗೆ ಅನುಗ್ರಹ ಮಾಡ್ಲಿಕ್ಕೆ ಕೂತಿದ್ದಾರೆ ಅಂತಾನೆ ನಮಗೆಲ್ಲರಿಗೂ ಅನ್ಸೋದು. ನೋಡಿದ್ರೆ ಯಾರಿಗೂ ಅದು ವಿಗ್ರಹ ಅಂತ ಅನ್ಸದೇ ಇಲ್ಲ, ರಾಯರೇ ಕೂತಿದ್ದಾರೆ ಅಂತಾನೆ ಬರೋಂತ ಭಕ್ತಾದಿಗಳಿಗೆ ಏನ್ ಹೇಳ್ತಾರೆ? ಭಕ್ತಾದಿಗಳು ಸ್ವಲ್ಪ ಏನ್ ಹೇಳಕ್ಕೂ ಆಗಲ್ಲ. ಬಟ್ ಎಲ್ಲಾರು ದರ್ಶನಕ್ಕೋಸ್ಕರನೇ ಬರ್ತಾರೆ. ಬಟ್ ಸ್ವಲ್ಪ ಏನಂತ ಅಂದ್ರೆ ತುಂಬಾ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪ್ರದಕ್ಷಿಣೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಬಿಟ್ರೆ ಎಲ್ಲರೂ ನಮಗೆ ಕರ್ನಾಟಕದ 2ನೇ ಮಂತ್ರಾಲಯ ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಹೌದು ಸರ್. ಯಾಕಂತಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಅಟ್ಲೀಸ್ಟ್ ಇಲ್ಲಿ ಇರೋದಕ್ಕೆ ಎಲ್ಲಾರು ಒಂದ್ಸತಿ ಬಂದು ಪ್ರದಕ್ಷಿಣೆ ಬಂದ್ಬಿಟ್ಟು ರಾಯರ ಅನುಗ್ರಹ ಪಡ್ಕೊಂಡು ಹೋಗೋಣ ಅನ್ನೋದಕ್ಕೋಸ್ಕರನೇ ಬರ್ತಾರೆ. ಅನುಗ್ರಹ ದೇವ್ರ ಅನುಗ್ರಹ ಇರೋದಕ್ಕೆ ಎಲ್ಲರಿಗೂ ಇಲ್ಲಿಗೆ ಬರ್ತಿರೋ ರಾಯರ ಹಾಗೆ ಅನುಗ್ರಹ. ಪಾಸಿಟಿವ್ ವೈಬ್ಸ್ ಇದೆ. ಈ ದೇವಸ್ಥಾನ ಬಂದಿದ ತಕ್ಷಣ ಪಾಸಿಟಿವ್ ಅನ್ಸುತ್ತೆ. ಎಷ್ಟೇ ಕಷ್ಟ ಇರ್ಲಿ,